ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದಾರೆ ಅಂದ್ರೆ ರಾಕ್ಷಸ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಆಕ್ಚುಲಿ ರಾಕ್ಷಸರು ನೀವೆಲ್ಲರೂ ಸೇರಿ ಎಲ್ಲರೂ technicians ಸೇರಿ. ಎಲ್ಲ ಸೇರಿ ಮಾಡಿದ್ರು. ಸೂಪರ್. ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದೆ ಅಂತ ಹೇಳ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಕೇಳೋದಾದ್ರೆ ಅದೇ ಸ್ಟಂಟ್ ಮಾಸ್ಟ್ರು ವಿನೋದ್ ಮಾಸ್ಟ್ರು ಒಂದಷ್ಟು ಫೈಟ್ಸ್ ಕಂಪೋಸ್ ಮಾಡಿದ್ದಾರೆ. ಇನ್ನು ತೆಲುಗು ನೀವು ಹೇಳ್ದಂಗೆ ರಿಯಲ್ ಸತೀಶ್ ಅವರು ಒಂದಷ್ಟು ಸ್ಟಂಟ್ಸ್ ಕಂಪೋಸ್ ಮಾಡಿದ್ದಾರೆ. ಟೋಟಲ್ ಎಷ್ಟು ಸ್ಟಂಟ್ಸ್ ಬರುತ್ತೆ ಸಿನಿಮಾದಲ್ಲಿ? ತುಂಬ ಇದೆ. ಅಂದರೆ ನಿಮಗೆ ಕಥೆಲೇನೆ ಆ್ಯಂಡ್ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಫೈಟನ್ನು ನಾವು ಇನ್ನೊಬ್ಬರ ಜೊತೆ ಆ್ಯಕ್ಚುಲಿ ಮಾಡೋದು ಇಟ್ಸ್ ಈಸಿ. ನಿಮ್ಮ ಕಣ್ಣಿಗೆ ಕಾಣಿಸೋರ ಜೊತೆ ನಿಮ್ಮನ್ನು ಹಿಡಿಯೋರ ಜೊತೆ ಮಾಡೋದು ಈಸಿ. ಇಮ್ಯಾಜಿನರಿ ಫೈಟ್ ಇದೆಯಲ್ಲ ಯಾರೋ ಒಬ್ರು ಇಟ್ಕೊಂಡು ಮಾಡ್ತಿದ್ದಾರೆ, ದಟ್ಸ್ ಟಫ್. ಆ್ಯಂಡ್ ಗ್ರೀನ್ ಮ್ಯಾಟಲ್ಲಿ ಸಾಕಷ್ಟು ಶೂಟ್ ಮಾಡಿದ್ದೀವಿ. ಪಾಪ ನಮ್ಮ ಫೈಟರ್ಸು ಇಡೀ ದಿವಸ ಗ್ರೀನ್ ಬಾಡಿ ಶೂಟ್ ಬರುತ್ತೆ. ಇಡೀ ದಿವಸ ಅದರಲ್ಲೇ ಇರೋರು ಆ ಶೆಕೆಯಲ್ಲಿ ಹೈದ್ರಾಬಾದಲ್ಲಿ. ಸೊ ಥ್ಯಾಂಕ್ಫುಲಿ ಅವರು ಕರೆಕ್ಟಾಗಿ ಕಾಪ್ರೇಟ್ ಮಾಡಿದ್ದಕ್ಕೆ ಅಷ್ಟು ಮಾಡಿದ್ವಿ. ಆ್ಯಂಡ್ ವಿನೋದ್ ಮಾಸ್ಟ್ರು ಈಸ್ ವೆರಿ ಸ್ಟ್ರಾಂಗ್ ಟೆಕ್ನಿಕಲಿ. ಈಗ ಸಾಕು ನನ್ನ ಎಲ್ಲ ಸಿನಿಮಾಗಳಲ್ಲೂ ವಿನೋದ್ ಮಾಸ್ಟ್ರು ಫೈಟ್ ಮಾಡ್ತಾ ಬಂದಿದ್ದಾರೆ. ಆ್ಯಂಡ್ ಇದರಲ್ಲೂ ಈಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ನನಗೆ ನಗು ಬರೋದು ಕೆಲವು ಸಲ, ಯಾರೂ ಇಲ್ಲ ಏನು ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ ಅಂತ. ಬಟ್ ಒಂದು ಶಾಟ್ ಬರುತ್ತೆ, ಇಟ್ ಈಸ್ ಒನ್ ಸಿಂಗಲ್ ಶಾಟ್, ಬಟ್ ಡಿಫ್ರೆಂಟ್ ಪ್ಲೇಸಸಲ್ಲಿ ನಾವು ರೋಪ್ಸ್ನ ಯೂಸ್ ಮಾಡಬೇಕು. ಅಂದರೆ ಒಂದು ಕಡೆ ಬ್ರಹ್ಮರಾಕ್ಷಸ ನಾನು ಎಳ್ಕೊಂಡು ಹೋಗುತ್ತೆ, ಬಿಸಾಕುತ್ತೆ, ಮತ್ತೆ ಅಲ್ಲಿ ಕತ್ತಿಟ್ಕೊಂಡು ಮೇಲೆ ಹೋಗುತ್ತೆ, ಅಲ್ಲಿಂದ ಗೋಡೆ ಹೊಡಿಬೇಕು, ಮತ್ತೆ ಕೆಳಗೆ ಬೀಳ್ತೀನಿ, ಮತ್ತೆ ಈ ಕಡೆ ಡ್ರ್ಯಾಗ್ ಮಾಡ್ಕೊಂಡು ಬಂದು ಮತ್ತೆ ತಿರುಗಿಸಿ ಆ ಕಡೆ ಹೋಗಿ ಇನ್ನೊಂದು ಟೇಬಲ್. ಇದಿಷ್ಟನ್ನು ಒಂದು ಶಾರ್ಟಲ್ಲಿ ಕಂಪೋಸ್ ಮಾಡಿದ್ರು. ಆ್ಯಂಡ್ ಅದಕ್ಕೆ ಹಲವಾರು ರೋಪ್ಗಳು ಬೇಕು ನಿಮಗೆ ಮ್ಯಾನೇಜ್ ಮಾಡೋದಕ್ಕೆ. ಆ್ಯಂಡ್ ದಟ್ ಈಸ್ ವೆರಿ ಹಾರ್ಡ್. ನಾನೇ ಫಸ್ಟ್ ಟೈಮ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ರೋಪ್ ಶಾಟ್ಸ್ ಮಾಡ್ತೀವಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಇಟ್ಸ್ ಒನ್ ಸಿಂಗಲ್. ಬಟ್ ಇದು ಆಲ್ಮೋಸ್ಟ್ ನಿಮ್ಗೆ ಒಂದು 30-40 ಸೆಕೆಂಡ್ಸ್ ಬರುತ್ತೆ ಶಾರ್ಟು. ಸೊ ಮಲ್ಟಿಪಲ್ ರೋಪ್ಸ್ ಆ್ಯಂಡ್ ಮಲ್ಟಿಪಲ್ ಪ್ಲೇಸಸ್. ಸೊ ಅದನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು. ಆ್ಯಂಡ್ ಫೈಟರ್ಸ್ ಟೈಮಿಂಗು ಇಟ್ ವಾಸ್ ಎಕ್ಸ್ಪ್ಲಿಸಿಟ್. ನನಗೊಂದು ಕ್ಯೂರಿಯಾಸಿಟಿ. ನೀವು ಹೇಳ್ದಂಗೆ ಆಗ್ಲೇ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ರಿ, ನಮ್ಮ ಮುಂದೆ ಯಾರೋ ಒಬ್ಬ ವ್ಯಕ್ತಿ ಇದ್ದರೆ ಅವನ ಮೇಲಿನ ಕೋಪಕ್ಕೋ ಹೊಡಿಯೋದೋ ಬಡಿಯೋದೋ ಮಾಡ್ಬೋದು, ಅಥವಾ ಒಬ್ಬ ರೌಡಿ ಶೀಟ್ ಇದ್ರು ಹೊಡಿಬೋದು, ಒಬ್ಬ ವಿಲನ್ ಇದ್ರು ಹೊಡಿಬೋದು. ಯಾರು ಕಣ್ಣಿಗೆ ಕಾಣ್ತಿಲ್ಲ ಅಂತಂದಾಗ ಬ್ರಹ್ಮರಾಕ್ಷಸನ ಐ ಕಾಂಟ್ಯಾಕ್ಟ್ ಎಲ್ಲ ಹೇಗಾಗ್ತಿತ್ತು ಅಂತ, ಯಾವ ಲೆವೆಲಲ್ಲಿ ಐ ಪೊಸಿಷನ್ ಇರಬೇಕಿತ್ತು ಅನ್ನೋದು, ಅದೆಲ್ಲ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಹಾಂ, ಅಂದರೆ ಅದೊಂದು ಸ್ಪೆಸಿಫಿಕ್ ಹೈಟ್ ನಾವು CG ಮುಂಚೆ ನಾವು ಅಂದ್ಕೊಂಡಿದ್ವಿ. ಸೊ ಈ ಬ್ರಹ್ಮರಾಕ್ಷಸ ಹೀಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ. ಅದೊಂದು ಅಂದಾಜು ಇಟ್ಕೊಂಡು ಮಾಡಿದೆ ಅಷ್ಟೇ. ನನಗೂ ಕನ್ಫ್ಯೂಷನ್ ಎಲ್ಲ ಇತ್ತು ಮಾಡಬೇಕಾದ್ರೆ. ಬಟ್ ಇವಾಗ ಸ್ಕ್ರೀನ್ ಮೇಲೆ ನೋಡಿದಾಗ ಪರವಾಗಿಲ್ಲ, ಮ್ಯಾನೇಜ್ ಮಾಡಿದ್ಯಾ ನೀನು ಅಂತ ನನಗೆ ಅನಿಸ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.